ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ರಿ, ಇವಾಗ ನಿಮಗೊಂದು 30 ಇಯರ್ಸು. ಸೊ ನಿಮ್ಮ ಹತ್ರ ಒಂದು 10 ಲಕ್ಷ ರೂಪಾಯಿ ಐತೆ. ಸೊ ನೀವು ಇವಾಗ ಒಂದು ಕಾರ್ ತೊಗೋಬೇಕಂತ ಅಂದ್ಕೊಂಡಿದ್ರಿ. ಕಾರ್ ತೊಗೊಂಡು ನಿಮ್ಮ ಮೆಮೊರೀಸ್ನ ನೀವು ಕ್ರಿಯೇಟ್ ಮಾಡ್ಕೋಬೇಕು. ನಾನು ಫ್ಯಾಮಿಲಿ ಜೊತೆಗೆ ಟ್ರಿಪ್ ಅಡ್ಡಾಡಬೇಕು, ಈ ಥರ ಜರ್ನಿನ ಎಂಜಾಯ್ ಮಾಡ್ಬೇಕಂತ ಅಂದ್ಕೊಂಡಿದ್ರಿ, ಕಾರ್ ತೊಗೊಂಡಿದ್ರಿ ಅಂದ್ಕೊಳ್ರಿ. ಇದರಲ್ಲಿ ಡಿಫ್ರೆಂಟಾಗಿ ಯೋಚನೆ ಮಾಡೋರು ಇರ್ತಾರೆ. ಸೊ ಆ ಅಮೌಂಟ್ನ ಇನ್ವೆಸ್ಟ್ಮೆಂಟ್ ಮಾಡಿ ಒಂದು 30 ಇಯರ್ಸು 40 ಇಯರ್ಸು ಬಿಟ್ಟ ಮೇಲೆ ಆ ಥರದ್ದು ಒಂದು 5-6 ಕಾರ್ ತೊಗೊಳ್ಳೋಷ್ಟು ಲಮ್ಸಮ್ ಅಮೌಂಟು ಬರೋ ಥರ ಪ್ಲ್ಯಾನ್ ಮಾಡ್ಕೊಂಡು ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ. ಸೊ ಆ ಅಮೌಂಟ್ ಬರ್ತೈತಿ. ಆ ಬರೋಂಥ ಟೈಮ್ನೊಳಗೆ ಅವ್ರಿಗೆ ಏಜ್ ಎಷ್ಟಾಗಿರ್ತೈತಿ, ಒಂದು 60ನೋ 70ನೋ ಈ ಥರ ಆಗಿರ್ತೈತಿ. ಸೊ ಆ ಏಜ್ನೊಳಗೆ ಅವರಿಗೆ ಮಂಡಿ ನೋವು, ಕುಂಡಿ ನೋವು ಅಂತಂದೇಳಿ ಎಲ್ಲ ಹಾಸ್ಪಿಟಲ್ ಸುತ್ತಲೂ ಅಡ್ಡಾಡ್ತಿರ್ತಾರೆ. ಸೊ ಅಂಥ ಟೈಮ್ನೊಳಗೆ ಅವ್ರಿಗೆ ಕಾರ್ ತೊಗೋಬೇಕಂತಂದೇಳಿ ಇಂಟ್ರೆಸ್ಟು ಬರೋಂಗಿಲ್ಲ. ಆ್ಯಕ್ಚುಲಿ ಬ್ಯಾಂಕ್ ಬ್ಯಾಲೆನ್ಸ್ ಜಾಸ್ತಿ ಇರ್ತೈತಿ. ಅದನ್ನ ನೋಡ್ಕೊಂಡೇ ಒಂದಿನ ಸತ್ತೋಗ್ಬಿಡೋದು. ಸೊ ಕ್ವಶನ್ ಈಸ್, ನೀವೇನು ಮಾಡ್ತೀರಿ? ಮೆಮೊರೀಸ್ನ ಕ್ರಿಯೇಟ್ ಮಾಡ್ಕೊಳಕ್ಕೆ ಟ್ರೈ ಮಾಡ್ತೀರಾ, ಇಲ್ಲ ಹಂಗೆ ಇರಲಿ ಬಾಯಿ ಒಣಸ್ಕೊಂಡು ಹಂಗೆ ಸತ್ತೋಗಮ್ ನಾವು ಅಂತಂದೇಳಿ ಅಮೌಂಟ್ನ ಸೇವ್ ಮಾಡಿ ಬ್ಯಾಂಕ್ನಾಗ ಇಟ್ಕೊಂಡು ಅದನ್ನೇ ನೋಡ್ಕೊಂತ ಒಂದಿನ ಸತ್ತೋಗ್ತೀರಾ? ಆನ್ಸರ್ ಮಾಡ್ರಿ ನನಗೆ.